ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನೀವು ಇಷ್ಟು ವರ್ಷ ಸೀರೆ ಉಟ್ಕೊಳ್ತಾ ಇದ್ರಾ? ನನ್ಗೇನೋ ಡೌಟ್ ಅಪ್ಪ. ಯಾಕಂತಂದ್ರೆ ಇಷ್ಟು ವರ್ಷ ಆದ್ರೂ ಈ ಸೀಕ್ರೆಟ್ ಟಿಪ್ಸ್ ಯಾರು ನಿಮ್ಗೆ ಹೇಳೇ ಇಲ್ವಾ? ಅಯ್ಯೋ, ಅದಕ್ಕೆ ಅನ್ಸುತ್ತೆ ನೀವು ಸೀರೆ ಉಟ್ಕೊಂಡಾಗ ನಿಮ್ ಲುಕ್ ಒಂಥರ ಓಕೆ ಓಕೆ ಅನ್ಸ್ತಾ ಇತ್ತು. ನಾನು ಅದಕ್ಕಂತಾನೆ ಫುಲ್ ಅಪ್ಗ್ರೇಡ್ ಆಗಿರೋಂತ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ವಿಲೇಜ್. ಸೀರೆ ಉಟ್ಕೊಳ್ಳೋದೇನೋ ಈಸಿನೇ, ಆದರೆ ವಾವ್ ಅನ್ನೋ ಥರ ಉಟ್ಕೊಳ್ಳೋದು ಇದೆಯಲ್ಲ ಅದೇ ಸ್ಕಿಲ್. ಯಾಕಂದರೆ ನಾವು ಮಾಡೋ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕಿಂದನೇ ನಮ್ಮ ಇಡೀ ಸೀರೆ ಉಟ್ಕೊಂಡಾಗ ಲುಕ್ಕೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ಇವತ್ತು ನಿಮಗೆ ಯಾರು ಹೇಳದೇ ಇರೋವಂಥ ಟಿಪ್ಸು ಟ್ರಿಕ್ಸು ಹೇಳ್ತಾ ಹೋಗ್ತೀನಿ. ಆಗ ನಿಮಗೆ ಎಲ್ಲರೂ ಕೇಳ್ತಾರೆ, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲಿಂದ ಕಲಿತೆ ಇಷ್ಟೊಂದು ಸ್ಟೈಲು ಅಂತ. ಈ ಥರ ಸ್ಟೈಲು ಟಿಪ್ಸು ಟ್ರಿಕ್ಸು ನೀವೆಲ್ಲ ನೋಡಬೇಕು ಅಂದರೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದಾಗ ನಮಗೆ ಒಂಥರ ಮೋಟಿವೇಶನ್ ಸಿಕ್ಕ ಆಗುತ್ತೆ. ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ಒಳ್ಳೆ ಜೋಶಲ್ಲಿ ಮಾಡ್ಬೋದು. ಹಾಗೆ ನೋಡಿ, ಲಾಸ್ಟು ಅಥವಾ ವಿಡಿಯೋ ಮಧ್ಯದಲ್ಲಿ ಎಲ್ಲಾದರೂ ನಾನು ಒಂದು ಬೋನಸ್ ಟಿಪ್ ಸಹ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟ್ ಸೀಕ್ರೆಟ್ ಟ್ರಿಕ್ ಏನು ಗೊತ್ತಾ? ಪ್ಲೀಟ್ಸ್ ಅಂತಂದರೆ, ಈಗ ನೋಡಿ ನಾವು ಸೆಂಟರ್ ಪ್ಲೀಟ್ಸ್ ಏನೋ ನಾವು ಮಾಡ್ಕೋತೀವಲ್ಲ, ಕೆಲವೊಬ್ರು ಏನು ಅನ್ಕೊಳ್ತಾರೆ, ಜಾಸ್ತಿ ಪ್ಲೀಟ್ಸ್ ಮಾಡ್ಕೊಂಡ್ರೆ ಸೀರೆ ಉಟ್ಕೊಂಡಾಗ ಅದ್ರ ಬ್ಯೂಟಿ ಜಾಸ್ತಿ ಆಗುತ್ತೆ ಅನ್ಕೊಳ್ತಾರೆ. ಬಟ್ ಅದು ತಪ್ಪು. ಜಾಸ್ತಿ ಪ್ಲೀಟ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಬಲ್ಕಿಯಾಗಿ ಕಾಣ್ತೀವಿ. ಹಾಗಾಗಿ ಒಂದು 5 to 6 ಪ್ಲೀಟ್ಸ್ ಮಾಡ್ಕೊಂಡ್ರೆ ಅಷ್ಟು ಸಾಕು. ತುಂಬ ಚೆನ್ನಾಗೂ ಕಾಣಿಸ್ತೀರ. ಆಮೇಲೆ ನಾನು ಯಾವಾಗಲೂ ಹೇಳಿದಾಗೆ ಅರ್ಧ ಇಂಚು ಗ್ಯಾಪ್ ಇರೋ ಥರ ನೀವು ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ಟಕ್ ಮಾಡಿಕೊಂಡ್ರೆ ನೀವು ಸ್ಲಿಮ್ ಆಗಿಯೂ ಕಾಣ್ತೀರಾ, ಹಾಗೆ ಬಲ್ಕಿಯಾಗಿ ಸಹ ಕಾಣೋದಿಲ್ಲ. ನೆಕ್ಸ್ಟ್ ನೋಡಿ, ಬೆಲ್ಟ್ ಹ್ಯಾಕ್ ಅಂತ. ಇದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನೀವು ನೋಡಿ, ಈಗ ನಾರ್ಮಲ್ ಆಗಿ ಈ ಥರ ಸೀರೆ ಉಟ್ಕೊಂಡಿರ್ತೀರಾ, ಇದೇ ಸೀರೆಗೆ ನೀವು ಒಂದು ಬೆಲ್ಟ್ ಆ್ಯಡ್ ಮಾಡಿ ನೋಡಿ. ಎಷ್ಟು ಅಂದರೆ ಸೊಂಟದ ಪಟ್ಟಿ ಅಂತ ನಾವೇನು ಹೇಳ್ತೀವಲ್ವ, ಡಾಬು ಆ ಥರ ಎಲ್ಲ ಏನು ಹೇಳ್ತೀರಾ, ಇನ್ನೂ ಏನಾದರೂ ಹೇಳಿ ಅಂತಾರೆ, ಅದಕ್ಕೆ ಏನಾದಾದ್ರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಅದನ್ನು ಆ್ಯಡ್ ಮಾಡಿ ನೋಡಿ, ಆ ಸ್ಟೈಲೇ ಬೇರೆ ಆಗುತ್ತೆ. ಸೊಂಟದ ಪಟ್ಟಿ ಇದು ಸ್ಟ್ರೆಚಬಲ್ ಇರುತ್ತೆ, ಇಲ್ಲಿ ಬೆಲ್ಟ್ ಇರುತ್ತೆ. ನಿಮ್ಮ ಸೈಜ್ ಬೇಕಾದ್ರೆ ಇಲ್ಲಿ ಈ ಸೈಡು ಈ ಥರ ಹುಕ್ ಇರುತ್ತೆ, ಇಲ್ಲಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಾಕ್ಕೊಳ್ಬೋದು. ಆ ಥರ ಇರುತ್ತೆ. ಈ ಬೆಲ್ಟ್ ಲಿಂಕ್ ಬೇಕಾದರೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಆಮೇಲೆ ಯಾವಾಗಲೂ ಅಷ್ಟೇ, ವಿಡಿಯೋ ಕೆಳಗಡೆ ಪ್ರಾಡಕ್ಟ್ಸ್ ಅಂತ ಏನು ಬರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ, ಲಿಂಕ್ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು. ನೋಡ್ರಿ, ನಿಮ್ಗೆ ಈಸಿ ಆಗಲಿ ಅಂತ ನಾನು ಎಷ್ಟು ಕಷ್ಟಪಟ್ಟು ಲಿಂಕ್ ಎಲ್ಲ ಹುಡುಕಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಿ. ಹಾಗೆ ನನಗೂ ಒಂದು ಹೆಲ್ಪ್ ಮಾಡಬೇಕಲ್ವ, ಏನು ಗೊತ್ತಾ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಷ್ಟೇ ಕೇಳೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೊದಲು ಹೆಂಗೆ ಅನಿಸ್ತಾ ಇತ್ತು, ಈಗ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಈ ಬೆಲ್ಟ್ ಆ್ಯಡ್ ಮಾಡೋದ್ರಿಂದ 3 ಬೆನಿಫಿಟ್ಸ್ ಇದೆ. ಏನು ಅಂತಂದರೆ, ನೀವು ಒಂದು ಸ್ಲಿಮ್ ಆಗಿ ಕಾಣ್ತೀರಾ, ಇನ್ನೊಂದು ಮಾಡರ್ನ್ ಹಾಗೆ ಸ್ಟೈಲಿಶ್ ಆಗಿಯೂ ಕಾಣಿಸ್ತೀರಾ, ಇನ್ನೊಂದು ಏನು ಗೊತ್ತಾ, ನೀವು ಸೀರೆ ಏನು ಗೊತ್ತಾ ಪರ್ಫೆಕ್ಟ್ ಆಗಿ ನೀಟಾಗಿ ಶೇಪ್ಸ್ ಆಗಿ ಕಾಣಿಸುತ್ತೆ. ಹಾಗಾಗಿ ಈ ಹ್ಯಾಕು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಹ್ಯಾಕ್ ನೋಡೋಣ ನೋಡಿ, ಓಲ್ಡ್ ಸಾರಿ ನ್ಯೂ ಲುಕ್ ಅಂತ. ಇದು ಅಷ್ಟೇ ತುಂಬಾ ಯೂಸ್ ಆಗುತ್ತೆ. ಓಲ್ಡ್ ಸಾರಿ ಅಂತಲ್ಲ, ನಿಮಗೆ ಯಾವುದಾದ್ರೂ ಸೀರೆ ಯಾಕೋ ಉಟ್ಕೊಳೋಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ, ಅಥವಾ ಬಾರ್ಡ್ರ್ ಏನೋ ದೊಡ್ಡದು, ಅಥವಾ ಒಂದು ಸ್ವಲ್ಪ ಮೆಟೀರಿಯಲ್ ಅಂದರೆ ಬಟ್ಟೆ ಕ್ಲಾತ್ದು ಮೆಟೀರಿಯಲ್ ಸ್ವಲ್ಪ ದಪ್ಪ ಇದೆ, ಉಟ್ಕೊಂಡಾಗ ಅಯ್ಯೋ ಇನ್ನೂ ಉಟ್ಕೊಳ್ಳುತ್ತೆ, ಆ ಥರ ಎಲ್ಲ ಇದ್ದಾಗ ಏನು ಮಾಡಬೇಕು ಗೊತ್ತಾ, ಅದಕ್ಕೊಂದು ನ್ಯೂ ಲುಕ್ ಕೊಡಬೇಕು. ಯಾವ ಥರ ಅಂತ ನಾನು ಹೇಳ್ತೀನಿ. ಈ ಥರ ನೋಡಿ, ಲೆಹಂಗಾ ಹೊಲಿಸಿ ಮಕ್ಕಳಿಗೆ, ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಆಗ್ಬೋದು, ಅಥವಾ ನಮಗೆ ಬೇಕಾದ್ರೂ ಲೆಹಂಗಾ ಹೊಲಿಸ್ಕೋಬೋದು. ಇದು ನೋಡಿ, ಇದು ಸೆರಗುದು ಮೇಲೆ ಬ್ಲೌಸಿಗೆ ಈ ಥರ ಹೊಲಿಸಿರೋದು ನೋಡಿ. ಮೇಲ್ಗಡೆ ಒಂದು ದುಪ್ಪಟ್ಟ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದಕ್ಕೆ ಮ್ಯಾಚಿಂಗ್ ಒಂದು ನೋಡಿ. ಈ ಸೀರೆನೂ ಅಷ್ಟೇ ಸ್ವಲ್ಪ ಕ್ಲಾತ್ ದಪ್ಪ ಇತ್ತು, ಹಾಗಾಗಿ ನಾನು ಇದನ್ನ ಲೆಹಂಗಾ ಹೊಲಿಸಿರೋದು. ಈ ಥರ ಒಂದು ಮ್ಯಾಚ್ ಆಗೋದು ದುಪ್ಪಟ್ಟ ತೊಗೊಂಡ್ಬಿಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆಮೇಲೆ ಇನ್ನೊಂದು ಸಾರಿ ಇತ್ತು, ಲಾಂಗ್ ಫ್ರಾಕ್ ಮಾಡಿಸಿದ್ದೀನಿ. ಇದು ಒಂಥರ ನೋಡ್ತಿರ್ಬೋದು, ನೆಟ್ಟೆಡ್ ಸ್ಯಾರಿ. ಇದು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಇದನ್ನು ನೋಡಿ, ಈ ಥರ ಒಂದು ಲಾಂಗ್ ಫ್ರಾಕ್ ಹೊಲಿಸಿರೋದು ನೋಡಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇದು ಒಳಗಡೆ ಇದಕ್ಕೆ ಆ ಸಾರಿಗೇನೆ ಪೆಟಿಕೋಟು ಇದೇ ಥರನೇ ಕೊಟ್ಟಿದ್ರು. ಯಾಕಂದರೆ ಇದು ತುಂಬ ನೆಟ್ಟೆಡ್ ಇರೋದ್ರಿಂದ ಇದನ್ನೇ ನಾನು ಆ ಪೆಟಿಕೋಟನ್ನೇ ಒಳಗಡೆ ಹಾಕಿಸಿ ಲಾಂಗ್ ಫ್ರಾಕ್ ಥರ ಮಾಡಿಸ್ಕೊಂಡಿರೋದು. ಸ್ಲೀವ್ಸ್ಗೆ ಈ ಥರ ಬಟರ್ಫ್ಲೈ ಏನಂತಾರಲ್ವ, ಆ ಥರ ಬೇಡಿಸಿರೋದು. ಈ ಥರ ನಾವು ಚೇಂಜ್ ಮಾಡಿಕೊಂಡು ನಮಗೆ ಯಾವ್ದು ಇಷ್ಟ ಆಗಲ್ಲ, ಅಥವಾ ಈ ಥರ ನೆಟ್ಟೆಡ್ ಇದ್ದಿದ್ದು ಅಯ್ಯೋ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ಉಟ್ಕೊಳಕ್ಕಾಗಲ್ಲ ಅಂತಾರದು, ಈ ಥರದ್ದು ನಾವು ಹೊಲ್ಸ್ಕೊಂಡ್ಬಿಡ್ಬೋದು. ಟ್ರೈ ಮಾಡಿ ನೋಡಿ. ಸೀಕ್ರೆಟ್ ಹ್ಯಾಕ್ ಅಂತಂದರೆ ನೋಡಿ, ಬ್ಲೌಸ್ ಗೇಮ್ ಚೇಂಜರ್ ಅಂತ. ಯಾಕಂದರೆ ನೋಡಿ,
ನಾವು ಸೀರೆಗಿಂತ ಬ್ಲೌಸ್ ತುಂಬಾನೇ ಮ್ಯಾಟ್ರ್ ಆಗುತ್ತೆ. ಅಂದ್ರೆ ನಾವು ಯಾವ ತರ ಮ್ಯಾಚ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಈಗೆಲ್ಲ ರೆಡಿಮೇಡ್ ಬ್ಲೌಸು ಬಂದಿದ್ದಾವೆ. ಆಮೇಲೆ ಸ್ಟೈಲಿಶ್ ಆಗಿ ಈಗ ನಾನು ಲಾಂಗ್ ಫ್ರಾಕ್ಗೆ ತೋರಿಸ್ತೆ ನೋಡಿ, ಬಟರ್ಫ್ಲೈ ಇದು ಸ್ಲೀವ್ಸ್ಗೆ ಇಟ್ಟಿರ್ತಾರೆ, ಆ ಥರದ್ದು ಹಾಕೊಳ್ಳಿ. ಈಗ ಕ್ರಾಪ್ ಟಾಪ್ ಯೂಸ್ ಮಾಡಿ ಬ್ಲೌಸ್ಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸೀರೆ ಲುಕ್ಕೇ ಚೇಂಜ್ ಆಗುತ್ತೆ. ಆಮೇಲೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದು ನಾನೊಂದು 2 ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಸಹ ಕೊಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಆ ಥರ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಲುಕ್ ಚೇಂಜ್ ಮಾಡ್ಕೊಳ್ಬೋದು. ಅಥವಾ ನೀವು ಈಗ ನಾನು ತೋರಿಸಿದ್ನಲ್ಲ ಲೆಹೆಂಗಾಗೆ ಆ ಥರದ ಕ್ರಾಪ್ ಟಾಪ್ ಅಂತ ಸಿಗುತ್ತೆ, ಅದು ಸಹ ನೀವು ಯೂಸ್ ಮಾಡ್ಬೋದು. ಆಮೇಲೆ ರೆಡಿಮೇಡ್ ಬ್ಲೌಸದು ನಾನು ನೋಡಿ ಒಂದು ಚಿಕ್ಕಪೇಟೆಯಲ್ಲಿ ಒಂದು ಶಾಪ್ ಇದೆ, ಅದ್ರದ್ದು ಅಡ್ರೆಸ್ ಸಹ ಕೊಡ್ತೀನಿ ನಿಮಗೆ. ಪ್ರತಿ ವಿಡಿಯೋದಲ್ಲೂ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೇಳಿದಾಗೆಲ್ಲ ಮಾಡಿದಾಗ ಆ ವಿಡಿಯೋ ಅಡ್ರೆಸ್ ಎಲ್ಲ ಕೇಳಿದ್ದಾರೆ, ಕೊಟ್ಟಿದ್ದೀನಿ. ಬಟ್ ಯಾರೆಲ್ಲ ನೋಡಿಲ್ಲ ಅಂದರೆ ಅದರ ಅಡ್ರೆಸ್ ಸಹ ಮತ್ತೆ ಕೊಡ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಅಂತೂ ನೋಡಿ, ಇದು ತುಂಬ ಹಳೆಯ ಟಿಪ್ ಅಂತ ಹೇಳ್ಬೋದು, ಅಜ್ಜಿ ಟಿಪ್ ಅಂತಲೂ ಹೇಳ್ಬೋದು. ಮುಂಚೆಲ್ಲ ಇದು ಎಲ್ಲರಿಗೆ ಗೊತ್ತಿರುತ್ತೆ, ನಮ್ಮ ಅಜ್ಜಿಗೆ, ಅಮ್ಮವ್ರಿಗೆ, ಆಂಟಿದವ್ರಿಗೆ ಗೊತ್ತಿರುತ್ತೆ ಇದು. ಬಟ್ ಇತ್ತೀಚೆಗೆ ಅದು ಯಾರಿಗೂ ಗೊತ್ತಿಲ್ಲ. ಈಗೆಲ್ಲ ಬಿಗಿನರ್ಸು ಸಾರಿ ಉಡುವಾಗ ಅವ್ರಿಗೆ ಗೊತ್ತಿರಲ್ಲ. ಏನು ಗೊತ್ತಾ, ಸಾರಿ ನಾಟ್ ಅಂತಂದ್ಬಿಟ್ಟು ಇದೇನು ಗೊತ್ತಾ, ತುಂಬ ನಿಮಗೆ ಸಿಲ್ಕಿ ಸೀರೆ ಇರುತ್ತೆ, ತುಂಬ ಜಾರ್ ಅಂಥದ್ದು, ಅಥವಾ ಡೈಲಿ ವೇರ್ ಸಹ ಅಷ್ಟೇ ಕೆಲವೊಂದು ತುಂಬ ಸಾಫ್ಟ್ ಇರುತ್ತೆ. ಆ ಥರದಕ್ಕೆಲ್ಲ ಏನು ಮಾಡಬೇಕು ಗೊತ್ತಾ, ಈಗ ಸಾರಿ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಇರುತ್ತಲ್ವಾ, ಅದರಲ್ಲಿ ನೀವು ಇಲ್ಲಿ ಎಡ್ಜಲ್ಲಿ ಒಂದು ಈ ಥರ ನಾಟ್ ಹಾಕಬೇಕು. ಯಾಕೆ ಹಾಕಬೇಕು ಗೊತ್ತಾ, ಇದು ಎಷ್ಟು ಒಳ್ಳೆ ಸೀಕ್ರೆಟ್ ಅಂತಂದರೆ, ಈ ಥರ ಒಂದು ಚಿಕ್ಕ ನಾಟ್ ಹಾಕ್ಕೊಳ್ಳಿ. ಇದು ನನ್ನ ಮಗಳು ವೇಲಿಲ್ಲ ಹಾಗೆ ಇತ್ತಲ್ವ, ಅದನ್ನೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಡಿಸೈನ್ ಇರೋದು ಸ್ವಲ್ಪ ದಪ್ಪ ಕಾಣಿಸುತ್ತೆ, ಬಟ್ ಅದೇ ಹೇಳಿನಲ್ವ, ಸಿಲ್ಕ್ ಸೀರೆ ಜಾರ್ತಾ ಇರೋದು, ಸ್ಮೂತ್ ಆಗಿರೋದು, ಆ ಥರದ್ದು. ಈ ಥರ ನಾಟ್ ಹಾಕ್ಕೊಳೋದ್ರಿಂದ ಏನು ಬೆನಿಫಿಟ್ ಗೊತ್ತಾ, ಒಂದು ನೀಟಾಗಿ ಇಲ್ಲಿ ಟಕ್ ಮಾಡ್ಕೊಂಡ್ಬಿಟ್ರೆ ನೀವು ಇಡೀ ದಿನ ಸಾರಿ ಉಟ್ಕೊಳ್ಳಿ, ಎಲ್ಲೂ ಲೂಸ್ ಆಗೋದಿಲ್ಲ, ಆಮೇಲೆ ಬಿಚ್ಚೋಗುತ್ತೆ ಅನ್ನೋ ನಿಮಗೆ ಟೆನ್ಷನೂ ಇರೋದಿಲ್ಲ. ಅದೊಂದು ಬೆನಿಫಿಟು. ಇನ್ನೊಂದು ಏನು ಬೆನಿಫಿಟ್ ಗೊತ್ತಾ, ಇಲ್ಲಿ ಕ್ರಾಸ್ ಇರುತ್ತೆ ಕೆಳಗಡೆ. ಕೆಲವೊಂದು ಸಲ ಜಿಗ್ಜಾಗ್ ಮಾಡುವಾಗ ಅವರು ಕರೆಕ್ಟಾಗಿ ಕಟ್ ಮಾಡಿರಲ್ಲ, ಕೆಲವೊಂದು ಸೀರೆ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ. ಆ ಥರ ಇದ್ದಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನಾಟ್ ಹಾಕಿದಾಗ ಅದಕ್ಕೆ ಲೆವೆಲ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಬರುತ್ತಲ್ವ, ಲೆವೆಲ್ ಆಗುತ್ತೆ. 2 ಬೆನಿಫಿಟ್ ಇದೆ ಇದ್ರದ್ದು. ಹಾಗಾಗಿ ಈ ಹ್ಯಾಕ್ ಅಂತೂ ತುಂಬಾ ಯೂಸ್ ಆಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಮೊದಲಲ್ಲೇ ನಿಮಗೆ ಹೇಳಿದ್ದೆ, ಲಾಸ್ಟ್ ಒಂದು ಬೋನಸ್ ಟಿಪ್ ಕೊಡ್ತೀನಿ ಅಂತಂದ್ಬಿಟ್ಟು. ಬೋನಸ್ ಟಿಪ್ ಏನು ಗೊತ್ತಾ, ನೀವು ಯಾವಾಗಲೂ ನೀವು ಸೀರೆ ಉಟ್ಕೋಬೇಕಾದಾಗ ನೀವು ಫಂಕ್ಷನ್ಗೆ ಆ ಥರ ಹೋಗ್ತಿರ್ತೀರಲ್ವ, ಯಾರೆಲ್ಲ ಹೀಲ್ಸ್ ಬಳಸೋರು, ಎಸ್ಪೆಷಲಿ ಯಾರು ಹೈ ಹೀಲ್ ಏನು ಬಳಸ್ತಾರಲ್ವ, ಅವರು ಆ ಹೀಲ್ ಹಾಕ್ಕೊಂಡೇ ನೀವು ಸ್ಯಾರಿ ಉಟ್ಕೊಳ್ಳಿ. ಇಲ್ಲಾಂದರೆ ಎಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಂತಂದರೆ, ಅದು ನೀವು ಮೊದಲೇ ಉಟ್ಕೊಂಡ್ಬಿಡ್ತೀರ, ಆಮೇಲೆ ಹೀಲ್ ಹಾಕ್ಕೊಂಡಾಗ ತುಂಬ ಮೇಲಕ್ಕೆ ಆಗ್ಬಿಡುತ್ತೆ, ಅಸಹ್ಯವಾಗಿ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ನೀವು ಹೀಲ್ ಹಾಕ್ಕೊಂಡೇ ಸ್ಯಾರಿ ಉಟ್ಕೊಳ್ಳಿ. ಒಂಚೂರು ಹೊರಗಡೆ ಈ ಥರ ಹಾಲಲ್ಲಿ ಬೇಕಾದರೆ ಹಾಕ್ಕೊಂಡು ನೀವು ಉಟ್ಕೊಳ್ಬೋದು. ಅಯ್ಯೋ ಮನೆ ಒಳಗಡೆ ಹೇಗೆ ಹಾಕ್ಕೊಳೋದು ಅನ್ನೋರು ಕೆಲವೊಬ್ರಿಗೆ ಇಷ್ಟ ಆಗಲ್ವಲ್ಲ, ಅಂಥವ್ರು ಹಾಲಲ್ಲಿ ಬೇಕಾದ್ರೆ ನೀವು ಹಾಕ್ಕೊಂಡು ಸೀರೆ ಅಟ್ಲೀಸ್ಟ್ ಫಸ್ಟ್ ನೀವು ಟಕ್ ಮಾಡ್ಕೋತಿರಲ್ವ, ಅದಾದರೂ ನೀವು ಮೆಜರ್ಮೆಂಟ್ ತೊಗೊಂಡು ಬೇಕಾದ್ರೆ ಆಮೇಲೆ ಒಳಗೆ ಹೋಗಿ ಉಟ್ಕೊಳ್ಬೋದು. ಇದಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಮೇಲೆ ನೀವು ಒಂಥರ ಹಾರ್ಡಾಗಿ ಕಾಣಿಸ್ತೀರ. ಹಾಗಾಗಿ ಈ ಟಿಪ್ಪು ಯೂಸ್ ಆಗುತ್ತೆ, ಟ್ರೈ ಮಾಡಿ. ಇಷ್ಟ ಆಗಿದ್ದು ನೋಡಿ, ಯುನೀಕ್ ಆಗಿರೋಂತಹ ಟಿಪ್ಸ್ ಆಗಿರ್ಬೋದು, ಹ್ಯಾಕ್ಸು, ಏನಾದರೂ ಹೇಳ್ಬೋದು. ನಿಮಗೆ ಯಾವುದು ಇಷ್ಟ ಆಯಿತು, ಯಾವುದು ಇದರಲ್ಲಿ ನಿಮಗೆ ಗೊತ್ತಿತ್ತು, ಅಥವಾ ಯಾವುದು ಗೊತ್ತೇ ಇರಲಿಲ್ಲ ಅನ್ನೋದು ಏನಾದರೂ ಇದ್ದರೆ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ಹಾಗೆ ನೋಡಿ, ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅನ್ನೋದು, ಯಾಕಂದರೆ ನಿಮ್ಮ ಟೇಸ್ಟ್ ಏನಿರುತ್ತೋ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ಯಾವ ಥರ ವಿಡಿಯೋ ಬೇಕು ಅನ್ನೋದು ನನಗೆ ಅಷ್ಟು ಗೊತ್ತಾಗಲ್ವಲ್ಲ. ನನ್ನ ವ್ಯೂವರ್ಸ್ಗೆ ಇನ್ನೂ ಏನಾದರೂ ಬೇಕಾಗುತ್ತೆ, ಇನ್ನೂ ಏನಾದರೂ ಮಮತಾ ಇನ್ನೂ ಒಳ್ಳೆ ವಿಡಿಯೋ ಮಾಡ್ಬೋದು ಅಂತ ನೀವೇನಾದರೂ ನನಗೆ ಸಜೆಷನ್ ಮಾಡಿದರೆ ಖಂಡಿತವಾಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.